ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ, ಮುತ್ಸದಿ ರಾಜಕಾರಣಿ, ಬಿಜೆಪಿಯ ಸಂಸದರು ಆಗಿದ್ದಂತಹ ವಿ ಶ್ರೀನಿವಾಸ್ ಪ್ರಸಾದ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಅವರು ವಿಧಿವಶರಾದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಯೋಸಹಜ ಕಾಯಿಲೆಗಳ ಕಾರಣಕ್ಕೋಸ್ಕರ ಚಾಮರಾಜನಗರದ ಬಿಜೆಪಿ ಸಂಸದರಾಗಿರುವಂತಹ ವಿ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ತಡರಾತ್ರಿ ಮೃತಪಟ್ಟಿರೋ ಬಗ್ಗೆ ಚಿಕಿತ್ಸೆ ಕೊಡ್ತಾ ಇದ್ದಂತಹ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ದೀರ್ಘಕಾಲದಿಂದ ಅವರಿಗೆ ಆರೋಗ್ಯದ ಸಮಸ್ಯೆ ವಿಪರೀತವಾಗಿ ಬಾಧಿಸ್ತಾ ಇತ್ತು. 10-11 ವರ್ಷಗಳಿಂದ ಡಯಾಬಿಟಿಸ್ ವಿಪರೀತವಾಗಿತ್ತು. ಮೂತ್ರಪಿಂಡದ ಸಮಸ್ಯೆ ಕೂಡ ಅವರನ್ನ ಬಾಧಿಸ್ತಾ ಇತ್ತು. ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕೂಡ ಅವರನ್ನ ಬಾಧಿಸ್ತಾ ಇತ್ತು. ಅಂತಿಮವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ತಮ್ಮ ಬದುಕಿಗೆ ವಿದಾಯವನ್ನ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಇನ್ನು ಕುಟುಂಬಸ್ಥರಲ್ಲಿ ಶೋಕ ಸಾಗರದ ಕಟ್ಟೆಯೇ ಒಡೆದಿದೆ. ದುಃಖ ದುಮ್ಮಾನದಿಂದ ಹಳೆಯ ನೆನಪುಗಳನ್ನು ಕುಟುಂಬಸ್ಥರು ಮಾಡ್ಕೊಳ್ತಾ ಇದ್ದಾರೆ. ಅಕ್ಷರಶಃ ಅವರ ಫ್ಯಾಮಿಲಿ ಅಂತೂ ಕಂಗಾಲಾಗಿದೆ. ಸಿಡಿಲು ಬಡದ ರೀತಿಯಲ್ಲಿ ಕಾಣಿಸ್ತಾ ಇದೆ. ತೀರಾ ಆಘಾತಕ್ಕೆ ಇಡೀ ಕುಟುಂಬ ಒಳಗಾಗಿದೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಪಾರ ಅಭಿಮಾನಿ ವರ್ಗವನ್ನು ಹೊಂದಿದ್ದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಅಭಿಮಾನಿಗಳ ವರ್ಗ ಹಾಗೂ ಗಣ್ಯಾತಿ ಗಣ್ಯರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರುವಾಸಿಯಾಗಿದ್ದವರು ವಿ ಶ್ರೀನಿವಾಸ್ ಪ್ರಸಾದ್ ಅವರು. ದಲಿತ ಸಮುದಾಯ ಜೊತೆಗೆ ಶೋಷಿತರ ಬಗ್ಗೆ ಇದ್ದಂತಹ ಕಾಳಜಿ ಎಲ್ಲವನ್ನ ಕೂಡ ನಾವು ಕಳ್ಕೊಂಡಿದ್ದೀವಿ. ನಿಜಕ್ಕೂ ದಲಿತ ಸಮುದಾಯದ ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿರ್ಗಮನ ಅಂತ ಹೇಳ್ತಾ ಇದ್ರು. ಐವತ್ತು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದ ನಾಯಕ ಕೂಡ ಹೌದು. 6 ಬಾರಿ ಸಂಸದರು, 4 ಬಾರಿ ಶಾಸಕರಾಗಿ ಜನಸೇವೆಯನ್ನ ಮಾಡಿದ್ರು ವಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾಪ್ಯುಲಾರಿಟಿಗೆ ಹಿಡಿದ ಕೈಗನ್ನಡಿ ಇದು. ಬಿಕಾಸ್ ಅಷ್ಟು ಸಲ ಗೆಲ್ಲಿಸ್ಕೊಂಡು ಬರ್ತಾ ಇದ್ರು ಜನ. ವಿ ಶ್ರೀನಿವಾಸ್ ಪ್ರಸಾದ್ ಅವರು ಚಾಮರಾಜನಗರದಿಂದ ನಿಲ್ತಾರೆ ಅಂದ್ರೆ ಗೆಲ್ಸೋರು, ನಂಜನಗೂಡು ಕ್ಷೇತ್ರದಿಂದ ಗೆಲ್ತಾರೆ ಅಂದ್ರೆ ನಿಲ್ಸೋರು. ಅಷ್ಟರ ಮಟ್ಟಿಗೆ ಅವರಿಗೆ ಪಾಪ್ಯುಲಾರಿಟಿ ಇತ್ತು. ಬಿಕಾಸ್ ಅವರಿಗೆ ಶೋಷಿತರ ಬಗ್ಗೆ ಇದ್ದಂತಹ ಕಾಳಜಿ, ದಲಿತರ ಬಗ್ಗೆ ಇದ್ದಂತಹ ತುಡಿತ ಹಾಗೂ ತಮ್ಮ ಕ್ಷೇತ್ರದ ಮತದಾರರಿಗೆ ಏನಾದರೂ ಒಂದು ಒಳ್ಳೇದು ಮಾಡ್ಬೇಕು ನನ್ನ ಕಡೆಯಿಂದ, ಅದು ರಾಜ್ಯ ಮಟ್ಟದಲ್ಲಾಗಲಿ ಅಥವಾ ಕೇಂದ್ರ ಮಟ್ಟದಲ್ಲಾಗಲಿ ನನ್ನ ಕೈಯಿಂದ ಏನೇನು ಸಾಧ್ಯವೋ ಅದೆಲ್ಲವೂ ಮಾಡಬೇಕು ಅನ್ನೋ ತುಡಿತ ಆಯ್ತಲ್ಲ, ಆ ಕಾರಣಕ್ಕೆ ಜನ ಅವರನ್ನ ಹೆಚ್ಚು ಹೆಚ್ಚು ಪ್ರೀತಿಸ್ತಾ ಇದ್ರು. ಇನ್ಫ್ಯಾಕ್ಟ್ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ 2ನೇ ಅಂಬೇಡ್ಕರ್ಗೆ ಕೂಡ ಹಳೆ ಮೈಸೂರು ಭಾಗದ ಜನ ಹೋಲಿಸ್ತಾ ಇದ್ರು.